ಸ್ನೇಹಿತರಾಗ ವಿಶೇಷವಾಗಿರುವಂಥ ದಾರಿದ್ರ್ಯವನ್ನು ದೂರ ಮಾಡುವಂಥ ಒಂದು ರಂಗೋಲಿ ಹೇಳ್ತೀನಿ ಮತ್ತು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಇದನ್ನು ನೀವು ಯಾವಾಗ ಬೇಕಾದರೂ ನಿತ್ಯ ಮನೆಯಲ್ಲಿ ಹಾಕಿ ಶ್ಲೋಕವನ್ನು ಹೇಳ್ತಾ ಹೋದಂತೆ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲ ದೂರ ಆಗ್ತದೆ. ಒಂದು ಸಲ ಈ ರಂಗೋಲಿಯನ್ನು ಹಾಕಿ ನೋಡ್ರಿ, ಸ್ವಲ್ಪ ದಿವಸ ಹಾಕಿದ ಮೇಲೆ ನಿಮಗೆ ಅನುಭವಕ್ಕೆ ಬರ್ತದೆ. ಇದು ಬಹಳ ಸರಳವಾಗಿರುವಂಥ ರಂಗೋಲಿ. ನಿತ್ಯ ಬೆಳಗ್ಗೆ ಸ್ನಾನ ಆದಮೇಲೆ ಈ ರಂಗವಲ್ಲಿಯನ್ನು ಹಾಕಿ ಒಂದು 4 ಲೈನ್ ಇರುವಂತಹ ಶ್ಲೋಕ ಅದ, ಆ ಶ್ಲೋಕವನ್ನು ಕೂಡ ನಾನು ಹೇಳ್ಕೊಡ್ತೀನಂತ. ಹಾಕಿ ನೋಡ್ರಿ. ಹೆಂಗಿದ್ರು ಈಗ ಶ್ರಾವಣ ಮಾಸ ಬರ್ತಾ ಇದೆ. ಶ್ರಾವಣದಲ್ಲಿ ಕೂಡ ನೀವು ಶುರು ಮಾಡ್ಬೋದು, ಅಥವಾ ಈಗಲೂ ಕೂಡ ನೀವು ಶುರು ಮಾಡ್ಬೋದು. ನೀವು ಯಾವಾಗ ಬೇಕಾದರೂ ನಿತ್ಯ ಯಾವ ರೀತಿ ನಾವು ಕುಬೇರ ರಂಗೋಲಿ ಹಾಕ್ತೇವಲ್ಲ, ಅದೇ ರೀತಿಯಾಗಿ ನಿತ್ಯ ಶ್ರೀ ಮಹಾಲಕ್ಷ್ಮಿ ಕಟಾಕ್ಷ ರಂಗೋಲಿ ಅಂತಲೇ ಹೇಳ್ತೀವಿ. ಈ ರಂಗವಲಿಯನ್ನು ನಿತ್ಯ ಮನೆಯಲ್ಲಿ ಹಾಕೋದ್ರಿಂದ ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲ ದೂರ ಆಗ್ತದೆ. ಬರೀ ಹೆಂಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನಾವು ದೇವರ ಕಟ್ಟೆ ಮೇಲೇ ಹಾಕಬೇಕು. ಎಲ್ಲಿ ಹೊರಗಡೆ, ಮನೆಯಿಂದ ಹೊರಗಡೆ ಎಲ್ಲೋ ಹಾಕಬಾರ್ದು. ಬಹಳ ಸರಳವಾಗಿದೆ. ಇಲ್ಲಿ ಶ್ರೀಕಾರವನ್ನು, ಇದು ಶ್ರೀಕಾರದಿಂದನೇ ಹಾಕಬೇಕು. ಅದಕ್ಕೆ ಮೊದಲು ಹೇಳ್ಕೊಡ್ತೀನಿ ನೋಡ್ರಿ. ಈ ರೀತಿ ಶ್ರೀಕಾರ ನೀವು ಸಂಸ್ಕೃತದಲ್ಲಿ ಅಂದರೆ ಈ ರೀತಿಯಾಗಿ ಹಾಕಬೇಕು ಅನ್ನೋದಾದರೆ ಈ ರೀತಿ, ಇಲ್ಲ ನೀವು ಕನ್ನಡದಲ್ಲೂ ಕೂಡ ಇದನ್ನು ಶ್ರೀಕಾರವನ್ನು ಹಾಕ್ಕೊಳ್ಬಹುದು. ಹೆಂಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದನ್ನು ನೀವು ಶ್ರೀಯನ್ನು ಈ ರೀತಿ ಹಾಕ್ಬೋದು, ಇಲ್ಲದಿದ್ದರೆ ಕನ್ನಡದಲ್ಲಿ ಈ ರೀತಿಯಾಗಿ ನೀವು ಕೂಡ ಶ್ರೀಕಾರವನ್ನು ಬರೀಬಹುದು ಕನ್ನಡದಲ್ಲಿ. ಇನ್ನು ಈ ರೀತಿಯಾಗಿ ನಾವು ಯಾವ ರೀತಿ ಹಾಕ್ಕೊಳ್ಳೋದು ಅಂದರೆ, ಆ ಶ್ರೀಕಾರವನ್ನು ಈ ರೀತಿ ಹಾಕ್ಕೊಳ್ಬೇಕು. ಒಂದೇ ಸಾಲಿನಲ್ಲಿ 9 ಸಂಖ್ಯೆಗಳು ಶ್ರೀಕಾರ ಬರಬೇಕು. ಇದೊಂದು ವಿಶೇಷವಾದ ರಂಗೋಲಿ, ಸಂಪತ್ತನ್ನು ತಂದು ಕೊಡುವಂಥ ರಂಗೋಲಿ ಅಂತಲೇ ಹೇಳ್ತೇವೆ. ದಾರಿದ್ರ್ಯವನ್ನು ದೂರ ಮಾಡುವಂಥ ರಂಗೋಲಿ. ನಾನು ನಿತ್ಯ ಹಾಕಿದಾಗ ಬಹಳಷ್ಟು ಜನರು ಇದ್ಯಾವ ರಂಗೋಲಿ ಅಂತ ಕೇಳ್ತಿರ್ತಿದ್ರಿ. ಅದಕ್ಕಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ಸಾಲಲ್ಲಿ 9, ಎರಡನೇ ಸಾಲಿನಲ್ಲಿ 8, ಮೂರನೇ ಸಾಲಲ್ಲಿ 7 ರಂಗೋಲಿ, 7 ಶ್ರೀಕಾರಗಳು. ಈ ರೀತಿಯಾಗಿ ಕೊನೆಗೆ ಒಂದು ಶ್ರೀಕಾರಕ್ಕೆ ಬಂದು ನಿಲ್ಲಿಸಬೇಕು. ಇದನ್ನು ಮುಗಿಸಿ ಅದಾದಮೇಲೆ ನಾವು ಈ ರೀತಿಯಾಗಿ ಆ ಶ್ರೀಕಾರವನ್ನು ಜೋಡಿಸ್ತಾ ಹೋಗಬೇಕು. ಒಂದು ಗೆರೆಯನ್ನು ಎಳಿತಾ ಹೋಗಬೇಕು. ಈ ರೀತಿಯಾಗಿ ನೋಡಿರಿ, 9ರಿಂದ ಹಿಡಿದು 1 ಶ್ರೀಕಾರ ಬರೋವರೆಗೂ ನೀಟಾಗಿ ಹಾಕ್ಕೊಳ್ಬೋದು. ನೀವು ಎಷ್ಟು ಸಣ್ಣದಾಗಿ ಹಾಕ್ಕೊಳ್ತೀರೋ ಹಾಕ್ಕೊಳ್ಬೋದು. ನಂತರ ಈ ಎಲ್ಲ ಶ್ರೀಕಾರಗಳನ್ನ ನಾವು ಒಂದೊಂದು ಜೋಡಿಸ್ತಾ ಹೋಗಬೇಕು. ಈ ರೀತಿಯಾಗಿ ಜೋಡಿಸಿದ ಮೇಲೆ ಮಧ್ಯದಲ್ಲಿ ಒಂದು ತ್ರಿಕೋನ ಬರೋ ಹಾಗೆ ಮಾಡಿಕೊಳ್ಬೇಕು. ದೊಡ್ಡದು ಒಂದು ತ್ರಿಕೋನ ಆಗಬೇಕು. ಒಟ್ಟು 4 ತ್ರಿಕೋನಗಳು ಇದರಲ್ಲಿ ಬರ್ತದೆ. ಹೆಂಗಂತ ತೋರಿಸ್ತೀನಿ ನೋಡ್ರಿ. ಇದು ಎರಡನೇ ಆವರಣ ಅಂತ ಹೇಳ್ತೀವಿ. ಇಲ್ಲಿ 4 ಆವರಣಗಳು ಬರಬೇಕು. ಮಧ್ಯದಲ್ಲಿ ಲಕ್ಷ್ಮೀ ಸ್ಥಾನ ಅಂಥೇಳಿ, ಪಂಚಮ ಸ್ಥಾನದಲ್ಲಿ ಆಕೆ ಕೂತಿರ್ತಾಳೆ ಅಂಥೇಳಿ. ಈ ರೀತಿಯಾಗಿ ನಾವು 3 ತ್ರಿಕೋನವನ್ನು ಹಾಕಿವಿ. ಅದಾದಮೇಲೆ ಮಧ್ಯದಲ್ಲಿ ಇಲ್ಲಿ ಒಂದು ಬಿಂದುವನ್ನು ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಲಕ್ಷ್ಮೀ ವಾಸ ಅಂಥೇಳಿ. ಈಗ ಮಧ್ಯದಲ್ಲಿ ಒಂದು ಉಲ್ಟಾ ಶ್ರೀಕಾರವನ್ನು ಹಾಕ್ಕೊಳ್ಬೇಕು. ನೋಡ್ರಿ, ಮಧ್ಯದಲ್ಲಿ 3 ಏನು ಶ್ರೀಕಾರ ಸೇರ್ತದಲ್ಲ, ಅಲ್ಲಿ ಒಂದು ಉಲ್ಟಾ ಶ್ರೀಕಾರವನ್ನು ಹಾಕ್ಕೊಂಡು ಮಧ್ಯಭಾಗದಲ್ಲೇ ಲಕ್ಷ್ಮೀ ವಾಸ ಪಂಚಮಸ್ಥ ಭಾವದಲ್ಲಿ, ಅಂದರೆ ಪಂಚಮ ಆವರಣದಲ್ಲಿ ಲಕ್ಷ್ಮೀ ಇರ್ತಾಳೆ ಅಂಥೇಳಿ ಒಂದು ಬಿಂದುವನ್ನು ಹಾಕಬೇಕು. ಅಲ್ಲಿ ಲಕ್ಷ್ಮೀ ಸ್ಥಾನ ಅಂಥೇಳಿ. ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಶಂಖಚಕ್ರವನ್ನು ಹಾಕಬೇಕು. ಅದಾದಮೇಲೆ ಆಕಳಪಾದ, ಲಕ್ಷ್ಮೀ ಪಾದ ಎಲ್ಲವನ್ನು ಹಾಕಿ ಅರಿಶಿನ ಕುಂಕುಮವನ್ನು ಈ ರೀತಿಯಾಗಿ ಇರಿಸ್ತಾ, ಎಲ್ಲ ಶ್ರೀಕಾರಕ್ಕೂ ಲಕ್ಷ್ಮೀ ವಾಸ ಇರ್ತದೆ ಅಂಥೇಳಿ ಅಲ್ಲಿ ನಾವು ಅಷ್ಟೂ ಶ್ರೀಕಾರಕ್ಕೂ ಅರಿಶಿನ ಕುಂಕುಮವನ್ನು ಈ ರೀತಿ ಹಾಕ್ತಾ ಹೋಗಬೇಕು. ಇದನ್ನು ನೀವು ಬರೀ 1 ತಿಂಗಳು ಹಾಕಿ ನೋಡಿರಿ. ಈ ಶ್ರಾವಣದಲ್ಲಿ ಹಾಕಿರಿ ಅಥವಾ ನಿಮಗೆ ಯಾವಾಗ ಸಮಯ ಸಿಗ್ತದೋ ಹಾಕಿ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ. ಇದನ್ನು ಇಷ್ಟು ಹಾಕಿದ ಮೇಲೆ ಇದಕ್ಕೆ ನೀವು ಒಂದು ತುಪ್ಪದ ದೀಪನೋ ಎಣ್ಣೆ ದೀಪನೋ ಹಚ್ಚಿಟ್ಕೊಳ್ಬೇಕು. ನಂತರ ಬೆಲ್ಲ, ಅವಲಕ್ಕಿ, ಜೇನುತುಪ್ಪ 3 ಇಟ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನು ಇರಿಸಿ, ಕೆಂಪು ಹೂ ಇದ್ದರೆ ಮನೆಯಲ್ಲೇ ಇರಿಸ್ರಿ, ಅಥವಾ ಮಲ್ಲಿಗೆ ಹೂವನ್ನು ಕೂಡ ಇರಿಸ್ಬೋದು. ಒಂದು ಹೂವನ್ನು ಏರಿಸಿ ಇದಕ್ಕೆ ನೀವು ಅವಲಕ್ಕಿ, ಜೇನುತುಪ್ಪ ಮತ್ತು ತುಪ್ಪವನ್ನು ನೈವೇದ್ಯ ತೋರಿಸ್ಬೇಕು. ಪ್ರತಿನಿತ್ಯ ಸ್ವಲ್ಪ ಇಷ್ಟೇ ಒಂದು 4 ಅವಲಕ್ಕಿಯನ್ನು ನೈವೇದ್ಯ ತೋರಿಸಿದರೆ ಸಾಕು. ನಿತ್ಯ ಅದೇನು ನೈವೇದ್ಯ ತೋರಿಸಿರ್ತಿರಲ್ಲ, ನೀವು ಮನೆ ಮಂದಿ ಎಲ್ಲ ತಿನ್ಬೋದು. ಈ ರೀತಿಯಾಗಿ ನಿತ್ಯ ಒಂದು ಶ್ಲೋಕ ಅದ, ಅದನ್ನು ಹೇಳ್ಕೊಡ್ತೀನಿ.
ಈ ರೀತಿಯಾಗಿ ನಿತ್ಯ ಶ್ಲೋಕವನ್ನು ಹೇಳಿ, ಬಹಳ ಸರಳದ 4 ಲೈನಿನ ಒಂದು ಸ್ತೋತ್ರ ಅದ. ಆ ಸ್ತೋತ್ರವನ್ನು ನಿತ್ಯ ಹೇಳ್ತಾ ಹೋದಂತೆ ಮನೆಯಲ್ಲಿರುವಂಥ ಎಷ್ಟೋ ದಾರಿದ್ರ್ಯಗಳು ಕಳೀತದ. ಬಹಳನೇ ಸರಳವಾಗಿರುವಂಥ, ಅತ್ಯಂತ ಪ್ರಭಾವವಾಗಿರುವಂಥ ಈ ರಂಗೋಲಿ ನಿಮ್ಮ ಕಷ್ಟಗಳನ್ನೆಲ್ಲ ಸರಳವಾಗಿ ಪರಿಹಾರ ಆಗ್ತದೆ. ಎಷ್ಟೋ ಕಷ್ಟಗಳಾಗಿರ್ಬೋದು, ಯಾರೋ ದುಡ್ಡು ಕೊಟ್ಟಿಲ್ಲ ಅಂತಿರ್ಬೋದು, ಅಥವಾ ಮನೆಯಲ್ಲಿ ನಾನಾ ರೀತಿಯಿಂದ ಸಾಲ ಸೋಲ ಇರ್ಬೋದು, ನಾನಾ ರೀತಿಯ ದುಃಖಗಳಿಂದ ನೀವು ದೂರ ಆಗಬೇಕು ಅಂದರೆ ಲಕ್ಷ್ಮೀ ವಾಸ ಮನೆಯಲ್ಲಿ ಇರಬೇಕು ಅಂತ ಹೇಳ್ತೀವಿ. ಅದಕ್ಕಾಗಿ ಒಂದು ಸರಳ ಸ್ತೋತ್ರ ಅದ, ಬಹಳನೇ ಸರಳವಾಗಿರುವಂಥ ಶ್ಲೋಕ. ಇದನ್ನು ನೀವು ಎಷ್ಟು ಸಾರಿ ಹೇಳ್ಬೋದು, 48 ಸಾರಿ ಹೇಳ್ಬೋದು, ಅಥವಾ 21 ಬಾರಿ ಹೇಳ್ಬೋದು, 108 ಸಾರಿ ಹೇಳ್ಬೋದು. ಈ ಶ್ಲೋಕವನ್ನು ನೀವು ಎಷ್ಟು ಭಕ್ತಿಯಿಂದ ಎಷ್ಟು ಸಾರಿ ಹೇಳ್ತೀರೋ ಅಷ್ಟು ಬೇಗ ನಿಮಗೆ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂಥೇಳಿ ನಮಸ್ಕಾರ ಮಾಡಿ, ಪರಮಲಕ್ಷ್ಮೀ ವಿಷ್ಣು ವಕ್ಷಸ್ಥಿತಾಯೈ ಆಶ್ರಿತ ತಾರಕಾಯೈ ರಮಾಯೈ ನಮೋ ವನ್ನಿಜಾಯೈ ನಮೋ ನಮಃ. ಇಷ್ಟೇ ಶ್ಲೋಕ. ಈ ಶ್ಲೋಕವನ್ನು ನೀವು ಎಷ್ಟು ಸಾರಿ ಹೇಳ್ತೀರೋ ಅಷ್ಟು ನಿಮಗೆ ಬೇಗ ಒಳ್ಳೆಯ ಫಲಗಳು ಸಿಗ್ತದೆ. ಈ ರಂಗೋಲಿಯನ್ನು ನಿತ್ಯ ಹಾಕಿ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಹೋದಂತೆ ಎಲ್ಲ ರೀತಿಯಿಂದ ನಿಮಗೆ ಒಳ್ಳೆಯದಾಗ್ತದೆ. ನೀವು ನನಗೆ ಕಮೆಂಟ್ಸ್ ಹಾಕಿ ಖಂಡಿತವಾಗಿಯೂ ಹೇಳ್ತೀರಿ. ನೀವು ಇದನ್ನು ಒಂದು ಒಳ್ಳೆಯ ದಿನವನ್ನು ನೋಡಿ ಶುರು ಮಾಡಬೇಕು. ಒಂದು ಶುಕ್ರವಾರದಿಂದ ಶುರು ಮಾಡಿರಿ. ರಂಗೋಲಿ ಹಾಕಲಿಕ್ಕೆ ಶುರು ಮಾಡ್ಬೋದು. ನಾಳೆಯಿಂದನೂ ಶುರು ಮಾಡ್ಬೋದು. ನಾಳೆ ಶುಕ್ರವಾರದಿಂದ ಕೂಡ ಶುರು ಮಾಡ್ಬೋದು. ಆಷಾಢ, ಶ್ರಾವಣ, ಯಾವುದೇ ಒಂದು ನೀವು ಎಷ್ಟು ದಿನ ಬೇಕಾದರೂ ಹಾಕ್ಬೋದು. ಇಷ್ಟೇ ದಿನ ಹಾಕಬೇಕು ಅಂತ ಯಾವ ನಿಯಮವೂ ಇಲ್ಲ. ಒಂದು ತಿಂಗಳು ಹಾಕಬೇಕು. ನಿಮಗೆ ಎಷ್ಟು ದಿನ ಹಾಕಬೇಕು, ನಿತ್ಯ ಹಾಕಬೇಕು ಅನಿಸಿದ್ರೆ ನಿತ್ಯ ಹಾಕ್ಬೋದು. ಅಥವಾ ಪ್ರತಿ ಶುಕ್ರವಾರ ರಂಗವಲ್ಲಿಯನ್ನು ಹಾಕಿ ಶ್ಲೋಕ ಪಾರಾಯಣ ಮಾಡ್ತೇನೆ ಅಂದರೆ ಹಾಗೂ ಮಾಡ್ಬೋದು. 48 ದಿವಸ ವ್ರತ ರೀತಿಯಲ್ಲಿ ಹಿಡಿದು ಮಾಡ್ತೇವೆ ಅಂದರೆ ಹಾಗೂ ಮಾಡ್ಬೋದು. ಇದು ಒಂದು ರಂಗೋಲಿಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ದಿವಸ ಹಾಕಿ ನೋಡಿದಾಗ ನಿಮಗೆ ಒಂದು ಮನೆಯಲ್ಲಿ ಏನೋ ಬದಲಾವಣೆ ಕಾಣಲಿಕ್ಕೆ ಶುರುವಾಗ್ತದೆ. ಈ ರೀತಿಯಾಗಿ ವಿಶೇಷವಾದ ಒಂದು ರಂಗೋಲಿಯನ್ನು ಹೇಳಿಕೊಟ್ಟೆ. ಮುಟ್ಟಾದಾಗ 4 ದಿವಸ ಹಾಕಬೇಡ್ರಿ. ಅಕಸ್ಮಾತ್ ಎಲ್ಲಾದರೂ ಊರಿಗೆ ಹೋಗೋ ಪ್ರಸಂಗ ಬಂದರೆ ಆ ರಂಗೋಲಿನ ತೆಗಿಬಾರ್ದು. ಮತ್ತೆ ನೀವು ಬಂದು ಹಾಕೋವರೆಗೂ ಆ ರಂಗವಲ್ಲಿಯನ್ನು ತೆಗಿಬಾರ್ದು, ಹಾಗೆ ಬಿಟ್ಟಿರಬೇಕು. ಮತ್ತೆ ನೀವು ಊರಿಂದ ಬಂದಮೇಲೆ ಆ ರಂಗವಲ್ಲಿಯನ್ನು ತೆಗೆದು ಸ್ವಚ್ಛ ಮಾಡಿ ರಂಗವಲ್ಲಿಯನ್ನು ಹಾಕ್ಬೋದು. ಊರಿಗೆ ಹೋದಲ್ಲೇ ನಿಮ್ಗೆ ಅನುಕೂಲತೆ ಇದ್ದರೆ ಅಲ್ಲೂ ಕೂಡ ನೀವು ಹಾಕ್ಬೋದು. ಈ ರೀತಿಯಾಗಿ ವಿಶೇಷವಾಗಿರುವಂಥ ರಂಗೋಲಿ ಹೇಳ್ಕೊಟ್ಟೇನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.